ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಬ್ಯಾಕ್ ಚಾನಲ್. ಇವತ್ತು ನಾವು ಈ ಮೊಟ್ಟೆ ಮತ್ತು ಹಾಲು ಹಾಕಿ ಯಾವ ರೀತಿ ಪೇರ್ಯ ಅಂತಾರಲ್ಲ ಚವಂಗಿ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲಿ ನಾನು ಹಾಲು ಮತ್ತು ಮೊಟ್ಟೆ ಹಾಕದೆ ಒಂದು ವಿಡಿಯೋ ಮಾಡಿದ್ದೆ. ಈ ವಿಡಿಯೋದಲ್ಲಿ ಹಾಲು ಮತ್ತು ಮೊಟ್ಟೆ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಮೊದಲಿಗೆ ಒಂದು ಅರ್ಧ ಕಿಲೋ ಮೈದಾ ಹಿಟ್ಟನ್ನ ತಗೊಂಡು ಅದಕ್ಕೆ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ, ಉಪ್ಪು, ಹಾಗೆ ಒಂದು ಮೊಟ್ಟೆ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಅದನ್ನು ಪೂರ್ತಿಯಾಗಿ ಹಾಲಲ್ಲಿ ಹಾಕಿ ಚಪಾತಿ ಹದಕ್ಕೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕಿದ್ದೀನಿ ನಾನು, ಹಸಿ ಹಾಲು, ಅದು ಹಸಿ ಹಾಲನ್ನ ಹಾಕಿ ಕಲಿಸ್ತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ಫುಡ್ ಕಲರ್ ಹಾಕ್ತಾ ಇಲ್ಲ, ನಾನು ವೈಟ್ ಚವಂಗಿನ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಕಲರ್ನ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ತುಪ್ಪ ಹಾಕಿ ಆ ಹಿಟ್ಟನ್ನು ನೆನೆಯೋಕ್ಕೆ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ. ಹಿಟ್ಟು ನೆನೆಯೋವರೆಗೂ ನಾವು ನೆಕ್ಸ್ಟು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಕಪ್ಪು ಸಕ್ಕರೆಗೆ ಒಂದು 3/4 ಕಪ್ಪು ನೀರು ಹಾಕಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ನೆಕ್ಸ್ಟು ಇಲ್ಲಿ ಈ ಹಿಟ್ಟನ್ನು ನೆನೆಯೋಕೆ ಇಟ್ಟಿದ್ವಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಉಂಡೆ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ನಾನು ನೆಕ್ಸ್ಟು ಸ್ವಲ್ಪ ತುಪ್ಪದಲ್ಲಿ ಈ ಮೈದಾ ಹಿಟ್ಟನ್ನ ಕಲಿಸಿ ಅದನ್ನು ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ಚಪಾತಿನ ಫುಲ್ ತೆಳ್ಳಗೆ ಲಟ್ಟಿಸ್ಕೋಬೇಕು, ಫುಲ್ ಹಪ್ಪಳ ಥರ. ಆ ರೀತಿ ನಾನು 7 ಪದರಿಂದ ಮಾಡ್ತಾ ಇದ್ದೀನಿ. ಫುಲ್ ತೆಳ್ಳಗೆ ಲಟ್ಟಿಸ್ಕೋಬೇಕು ಚಪಾತಿನ. ನೋಡಿ, ಈ ರೀತಿ ನನ್ನ ಕೈ ಕಾಣಿಸ್ಬೇಕು, ಆ ರೀತಿ ತೆಳ್ಳಗೆ ಲಟ್ಟಿಸ್ಕೋಬೇಕು. ಹೀಗೆ ನಾನು 7 ಪದರನ ಲಟ್ಟಿಸ್ಕೊಂಡಿದ್ದೀನಿ. ಹೀಗೆ ಆಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಒಂದ್ರ ಮೇಲೆ ಒಂದು 7 ಪದರನ ಹಾಕ್ತಾಯಿದ್ದೀನಿ ಸರಿಯಾಗಿ. ನೀವು ಬೇಕಾದರೆ 5 ಪದರ ಕೂಡ ಮಾಡ್ಕೋಬೋದು. ನಾನಿಲ್ಲಿ 7 ಪದರಿಂದ ಮಾಡ್ತಾಯಿದ್ದೀನಿ. ಒಂದ್ರ ಮೇಲೆ ಒಂದು ಈ ರೀತಿ ಹಚ್ಕೊಳ್ತಾ ಕೊನೆಗೂ ಸ್ವಲ್ಪ ಹಚ್ಚಿ ಅದನ್ನು ಸರಿಯಾಗಿ ಮಡಚ್ಕೋಬೇಕು. ನೋಡಿ, ಈ ರೀತಿ ಮಾಡಿಕೊಂಡು ಸಣ್ಣದಾಗಿ ಚಾಕುಲಿಂದ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಅದನ್ನು ಒಂದೊಂದೇ ಈ ಥರ ಎಣ್ಣೆ ಹಾಕಿ ಲಟ್ಟಿಸ್ಕೋಬೇಕು. ಜಾಸ್ತಿ ಪ್ರೆಸ್ ಮಾಡಬಾರ್ದು, ಇಲ್ಲಾಂದರೆ ನೆರಿಗೆ ಬರೋದಿಲ್ಲ. ನೋಡಿ, ಈ ರೀತಿ ನಾನು ಹೀಗೆ ಎಲ್ಲದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆನ ಬಿಸಿ ಆದಮೇಲೆ ಒಂದೊಂದೇ ಈ ರೀತಿ ಕರಿಬೇಕು. ಹಾಗೆ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಆಗಿರಬೇಕು.
ಹಾಗೆ ನಾನು ನೆಕ್ಸ್ಟು ಅದನ್ನೇ ಸಕ್ಕರೆ ಪಾಕದಲ್ಲಿ ಹಾಕ್ತೀನಿ. ಚೆನ್ನಾಗಿ ಹೀರಿಕೊಳ್ಳುತ್ತೆ. ನೋಡಿ ಒಂದೊಂದಾಗಿ ನೋಡಿ ಯಾವ ರೀತಿ ಬಂದಿದೆ ನೆರಿಗೆ ಅಂತ. ನಾನು ಪೂರ್ತಿ ಅದೇ ರೀತಿ ಒಂದೊಂದನ್ನೇ ಎಲ್ಲದನ್ನು ಕರೆದು ಹಿಂದೆಯೇ ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಹೀರಿಕೊಂಡು ಚೆನ್ನಾಗಿ ಆಗುತ್ತೆ ಅದು. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.